ವೇದಿಕೆ ಹೋರಾಟಕ್ಕೆ, ಕರುನಾಡ ಹಿತರಕ್ಷಣಾ ಹೋರಾಟಕ್ಕೆ, ಕರುನಾಡ ಹಿತರಕ್ಷಣಾ ವೇದಿಕೆ ಹೋರಾಟಕ್ಕೆ. ಟೆಕ್ನಿಕಲ್ ಇಶ್ಯೂ ಇಲ್ಲ. ಮಳೆಗಾಲ ಬಂದ ಮುಂಚೆ ನಾವು ಅರೇಂಜ್ಮೆಂಟ್ಸ್ ಮಾಡಬೇಕಲ್ಲ. ಅಲ್ಲಿ ವಾಟರ್ ಲಾಗಿಂಗ್ ಆದರೆ ಫ್ಲಡ್ ಆದರೆ ಯಾವಾಗ ಶುರು ಮಾಡ್ತಾರೆ ಹೇಳಿ. ಅವರು ಎಲ್ಲ ಜನ ಬಂದಿದ್ದಾರೆ ಇಲ್ಲಿ ಕೇಳಕ್ಕೆ. 10 ಡೇಸಲ್ಲಿ ಮಾಡಿಲ್ಲ ಅಂದರೆ ನೋಡಿ, ಈಗ ಮಳೆ ಶುರು ಆದ ಮುಂಚೆ ನೀವೆಲ್ಲ ಕೆಲಸ ಮುಗಿಸ್ಕೋಬೇಕು. ಮಳೆಗಾಲ ಇನ್ನೂ ಕೆಲಸ ಆಗಲ್ಲ. ನಮಗೆ ರಿಪೋರ್ಟ್ಸ್ ಕೊಡಿ. ಈಗ ನಾನು ನಿಮಗೆ 24/9ಗೆ ನಾನು ಲೆಟರ್ ಕೊಟ್ಟಿದ್ದೀನಿ. ಅದಾದಮೇಲೆ ಕೂಡ ಏನೂ ಪ್ರೋಗ್ರೆಸ್ ಆಗಿಲ್ಲ. ನಿಮ್ಮ ಹೆಸರೇನು? ಜ್ಯೋತಿ ಕುಮಾರ್ಗೆ ಒಂದು ಲೆಟರ್ ಕೊಡಿ, ಕಾಪಿ ಕೊಡಿ ಅವರಿಗೆ, ಇಮಿಡಿಯೇಟ್ಲಿ ಕೊಡಿ. ಹಾಂ, ಓಕೆ. ಕುಂಬೆನಗರ ಅಲ್ಲಿ ಒಂದು ರೋಡ್ ಮತ್ತು ಚರಂಡಿ ಇಶ್ಯೂಸ್ ಇದೆ. ಈಗ ಕಾಡುಗುಡಿ ಚಾರ್ಟ್ ನಿಮಗೆ ಬರ್ತಾ ಇದೆ. ಸೊ ಆ ಇಶ್ಯೂ ಇಮಿಡಿಯೇಟ್ಲಿ ನೀವು ಮಳೆಗಾಲ ಮುಂಚೆ ರಿಸಾಲ್ವ್ ಮಾಡಿಸ್ಕೋಬೇಕು. ಓಕೆ, ಅದಕ್ಕೆ ನೀವು ಜ್ಯೋತಿ ಆಚಾರ್ಯ ಅಲ್ವಾ? ಜ್ಯೋತಿ ಕುಮಾರ್ ಆಚಾರ್ಯ ಇದ್ದಾರೆ, ಕರುನಾಡು ಹಿತರಕ್ಷಣಾ ವೇದಿಕೆ ಅವ್ರದ್ದು. ಅವ್ರ ಜೊತೆ ಮಾತಾಡ್ಸ್ಕೊಂಡು ಏನೇನು ಇಶ್ಯೂಸ್ ಇದೆ ಸ್ವಲ್ಪ ನೀವು ಡಿಸ್ಕಸ್ ಮಾಡಿರುತ್ತೆ. ಮತ್ತು ಹೆಂಗೆ ನಾವು ಬೇಗ ರಿಸಾಲ್ವ್ ಮಾಡಿಸ್ಕೊಂಡು ನೋಡಿ. ಅದು ಆನ್ ಟಾಪ್ ಪ್ರಯಾರಿಟಿ ನೋಡಿ. ಬಿಕಾಸ್ ಮಳೆ ಬಂದಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ವಾಟರ್ ಲಾಗಿಂಗ್ ಇಶ್ಯೂಸ್ ಕೂಡ ಆಗುತ್ತೆ. ಓಕೆ, ಸೊ ಅದು ಸ್ವಲ್ಪ ನೋಡಿ ನೀವು ಬೇಗ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರಿ, ಕರುನಾಡ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ವಿಚಾರ ಇವತ್ತು BBMP ಹತ್ರ ಬಂದಿದ್ದೀವಿ, ಮಹದೇವಪುರ. ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ತಮ್ಗೆ ಗೊತ್ತಿದೆ, ಸತತವಾಗಿ 7 ತಿಂಗಳಿಂದ ಇದನ್ನು ಇವ್ರಿಗೆ ಅರ್ಜಿ ಕೊಡ್ತಾನೆ ಇದ್ದೀವಿ. ಕುಂಬೇನಗರದ ವಿಚಾರವಾಗಿ 2ನೇ ಅಡ್ಡ ರಸ್ತೆ, ಅಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ವಿಶೇಷವಾಗಿ ನೀರಂತೂ ಮೊದಲಿಂದನೇ ಸಮಸ್ಯೆ ಇದೆ. ನಾವೇನು ಅಂತ ಹೇಳಿದ್ರೆ, ರಸ್ತೆ 10 ವರ್ಷಗಳಿಂದ ರಸ್ತೆ ಇಲ್ಲ ಅಲ್ಲಿ. ಜನಕ್ಕೆ ಓಡಾಡೋಕ್ಕೆ, ಸಾರ್ವಜನಿಕರಿಗೆ ಮತ್ತು ವೃದ್ಧರಿಗೆ, ಮಕ್ಕಳಿಗೆ ಇವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅಂತ ವಿಚಾರದಲ್ಲಿ ಅಲ್ಲಿರೋ ಸಾರ್ವಜನಿಕರು ನಮ್ಮ ಸಂಘಟನೆಗೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದರು. ನಾವು ಈ ಒಂದು ವಿಚಾರವಾಗಿ ಸತತವಾಗಿ 7 ತಿಂಗಳಿಂದ ಇಲ್ಲಿ ಏನು ನಮ್ಮ ಮಹದೇವಪುರ BBMP ಕಮಿಷನರ್ ಹತ್ರ ಬಂದು ಮಾತಾಡ್ತಾನೆ ಇದ್ದೀವಿ. ಈಗಾಗಲೇ 2 ತಿಂಗಳಿಂದ ಟೆಂಡರ್ ಆಯಿತು ಅಂತ ಹೇಳಿದ್ರು. ವೇಣು ಅನ್ನೋರಿಗೆ ಟೆಂಡರ್ ಆಯಿತು ಅಂತೇಳಿ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗೊತ್ತಿಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕಟ್ಟೋ ತೆರಿಗೆ ಹಣದಿಂದ ನಮಗೆ ರಸ್ತೆ ಮೂಲಭೂತ ಸೌಕರ್ಯಗಳನ್ನ ಇವತ್ತು ನಾವು ಭಿಕ್ಷೆ ಬೇಡಂಥ ಸನ್ನಿವೇಶ ಉಂಟಾಗಿದೆ. ನಮಗೆ ನಿಜವಾಗ್ಲೂ ನೋವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರೆ. ಎಲ್ಲಿ ಗ್ರೇಟರ್ ಯಾವ ಬೆಂಗಳೂರು ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲೋ ಕಾಡಲ್ಲಿದ್ದೀವಿ ಅನ್ನೋ ಅನಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ನಮ್ಮ ಹೋರಾಟಗಾರರು ಎಲ್ಲರೂ ಸಹ ಇವತ್ತು BBMP ಕಚೇರಿ ಹತ್ರ ಬಂದು ಇಷ್ಟೊತ್ತು ಸಾಹೇಬ್ರ ಹತ್ರ ಮಾತಾಡಿದ್ದೀವಿ, ಕಮಿಷನರ್ ಹತ್ರ. ಅವರು ಆಯಿತು ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಎಲ್ಲ ಅಧಿಕಾರಿಗಳು ತರಾಟೆಗೆ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಲಸ ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ BBMPಗೆ ಮುತ್ತಿಗೆ ಆಗ್ತೀವಿ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೀವಿ. ನಮಸ್ತೆ, ನಾನು ಸೌಭಾಗ್ಯ ಮಾತಾಡ್ತಿರೋದು. ಒಂದು ಸುಮಾರು 9 ತಿಂಗಳಿಂದ ನಾವು ಈ ಅಧಿಕಾರಿ ಹತ್ರ ಬಂದು ಕೇಳ್ಕೊತಾನೆ ಇದ್ದೀವಿ. ಮೂಲಭೂತ ಸೌಕರ್ಯಗಳಿಗೆ ಅದನ್ನು ಸರಿ ಮಾಡಿಕೊಡಿ ಅಂತ, ಅದಕ್ಕೆಲ್ಲ ಕಾನೂನು ರೀತಿಯಲ್ಲಿ ಏನು ಬೇಕೋ ಅದನ್ನು ಇದು ಮಾಡಿ ಅಂತ ಕೇಳ್ತಾನೆ ಇದ್ದೀವಿ. ಬಂದು ಕೇಳಿದ್ರೂ ಇಲ್ಲಿ ಸಹಕರಿಸ್ತಿಲ್ಲ, ಏನೂ ಇಲ್ಲ. ಅಧಿಕಾರಿಗಳು ಒಳಗೊಳಗೆ ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಇನ್ನು ಮುಂದೆ ಇದೇ ರೀತಿ ಅಧಿಕಾರಿಗಳು ಏನಕ್ಕೂ ಇದು ಮಾಡಿಲ್ಲ ಅಂದರೆ ನಮ್ಮ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದು ಮಾಡಿ ಊಡಿ ವಾರ್ಡ್ BBMP ಈಗ GBA ಬೆಳ್ತೂರು ವಾರ್ಡ್ನ ಕುಂಬೇನಗರ 2ನೇ ಅಡ್ರಸ್ತೆ ಸಲುವಾಗಿ ಕರ್ನಾಡ ಹಿತರಕ್ಷಣಾ ವೇದಿಕೆ ಸಮಿತಿಯಿಂದ ಅಪರ ಆಯುಕ್ತರಿಗೆ, ಕಮಿಷನರ್ ಸಾಹೇಬರಿಗೆ ನಾವು 24/9/2025 ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿ ಕೊಟ್ಟಂಥ ಒಂದೇ ದಿನದಲ್ಲಿ ಅವರು ಒಂದು ಆದೇಶನ ಹೊರಡಿಸ್ತಾರೆ ಅವ್ರ ಕೆಳ ಹಂತದ ಅಧಿಕಾರಿಗಳಿಗೆ. ನೀವು 3 ದಿನಗಳೊಳಗಾಗಿ ಸಮಗ್ರ ಒಂದು ಮಾಹಿತಿಯನ್ನು ಒದಗಿಸಿ ಆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅದಾದ ನಂತರ ಅಲ್ಲಿ ಬಂದು ಇರೋ ಅಂಥ ರಸ್ತೆನೂ ಅಗದಾಕಿ ಅಲ್ಲಿ ಚರಂಡಿನೂ ಇಲ್ಲ, ಈಗ ರಸ್ತೆನೂ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಮಳೆ ಬರೋದಿದೆ. ಅಕಾಲಿಕ ಮಳೆ ಬಂದು ಅಲ್ಲೇನಾದರೂ ಏರ್ಪೇರಾದರೆ GBA ಅಧಿಕಾರಿಗಳೇ ನೇರವಾಗಿ ಹೊಣೆಗಾರರಾಗ್ತಾರೆ. ಹಾಗಾಗಿ ಗುರುರಾಜ್ ಅಂತೇಳಿ AW ಇದ್ದಾರೆ, ಊಡಿ ಸಬ್ ಡಿವಿಷನ್ ಗುರುರಾಜ್ ಅಂತೇಳಿ. ಆ AW ಅವರ ಒಂದು ನೆಗ್ಲಿಜೆನ್ಸಿಯಿಂದಾಗಿ ಅವರ ಒಂದು ಕರ್ತವ್ಯ ಲೋಪದಿಂದ ಇವತ್ತು ನಾವು ಸಾರ್ವಜನಿಕರು ಆ ಕಚೇರಿಗೆ ಪ್ರತಿನಿತ್ಯ ಅಲಿಯಾಗಿದೆ. ಈಗ ನಮ್ಮ ಅಪರ ಆಯುಕ್ತರು ನಮಗೆ ಒಂದು ಭರವಸೆ ಅವರಿಗೆ ಕಟ್ಟುನಿಟ್ಟಿನ ಆದೇಶನ ನೀಡಿದ್ದಾರೆ. ದೂರವಾಣಿ ಮುಖಾಂತರ ಕಾಲ್ ಮಾಡಿ 10 ದಿನಗಳ ಒಳಗಾಗಿ ತಾವಿಲ್ಲಿ ನೋಡ್ಬೋದು, 10 ದಿನಗಳ ಒಳಗಾಗಿ ಅವರು ಈ ಒಂದು ಕೆಲಸನ ನೀವು ಕೈಗೆತ್ಕೋಬೇಕು, ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಮಳೆ ಬರೋ ಒಳಗಾಗಿ ನೀವು ಮಾಡಬೇಕಿಲ್ಲದೇ ಇದ್ದರೆ ಶಿಸ್ತು ಕ್ರಮ ಜರುಗಿಸ್ತೀನಿ ಅಂತ ಸಹ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಸಹ ಹೋರಾಡ್ತೀವಿ. AW ರಿವ್ಯೂವರ್ಗೆ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. AW ಗುರುರಾಜ್ ಅವ್ರಿಗೆ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವೇನಾದರೂ ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಮನೆಗೆ ಕಳಿಸೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ನಮಸ್ತೆ ಸ್ನೇಹಿತರೆ, ನಾನು ಕನ್ನಡ ಹಿತರಕ್ಷಣಾ ಕನ್ಮಂಗಲ ಪಂಚಾಯಿತಿಯ ಅಧ್ಯಕ್ಷರಾಗಿ ಮಾತಾಡ್ತಾ ಸೋಮಶೇಖರ್ ಅಂತ.
ಈಗೇನು ಬಂದಿರೋ ಕಾರಣ ಏನಂದರೆ ಕುಂಭನಗರದಲ್ಲಿ ರೋಡು ಹಾಗೂ ಕಾಲುವೆಗಳ ತುಂಬ ಅನುಕೂಲ ಕಮ್ಮಿ ಇದೆ, ತುಂಬ ತೊಂದರೆಗಳಾಗ್ತಾಯಿದೆ, ಮಕ್ಕಳೆಲ್ಲ ಬೀಳ್ತಾ ಇದ್ದಾರೆ ಗಾಡಿಗಳೆಲ್ಲ ಹೋಗೋರು. ಅದನ್ನು ನಾವು ಸರಿಪಡಿಕೊಡ್ಬೇಕಂತ ನಾವು BBMP ಕಚೇರಿಗೆ ಒಂದು ದೂರನ್ನು ಕೊಡಕ್ಕೆ ಬಂದಿದ್ದೀವಿ. ಸತತ 9 ತಿಂಗಳಿಂದ ನಾವು ಕೊಡ್ತಾನೆ ಇದ್ದೀವಿ. ಯಾವುದೇ ಅಧಿಕಾರಿಗಳು ಏನೂ ಅದು ಕೈಗೊಂಡಿಲ್ಲ ಕ್ರಮವನ್ನು. ಆದಷ್ಟು ಬೇಗ ಇದನ್ನು ಸರಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಮಸ್ಕಾರ. ಕುಂಭನಗರದ 2ನೇ ಅಡ್ಡ ರಸ್ತೆಯ ಕಾಮಗಾರಿ ವಿಚಾರವಾಗಿ ಸುಮಾರು ಸತತವಾಗಿ 7 ತಿಂಗಳಿಂದ ಜ್ಯೋತಿ ಪ್ರಕಾಶ್ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಅಭಿವೃದ್ಧಿ ಅದು ಏನಕ್ಕೋಸ್ಕರ ಇನ್ನೂ ಡಿಲೇ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇವರು ಗುರುರಾಜ್ ಅನ್ನೋ ಅಧಿಕಾರಿಯವರು ಇದ್ರ ಬಗ್ಗೆ ಭಾಳ ವಿಳಂಬ, ಬಹಳ ನಿರ್ಲಕ್ಷ್ಯ ತೋರಿಸಿ ಆ ಕಾಮಗಾರಿಗಳನ್ನ ಹಂಗೆ ಡಿಲೇ ಮಾಡ್ಕೊಂಡಿದ್ದಾರೆ. ಈ ಮಳೆ ಏನಾರ ಶುರು ಆಯ್ತಂದರೆ ಮಳೆಗಾಲ ಮುಗಿಯೋವರೆಗೂ ಆ ಕೆಲಸ ಮಾಡೋಕ್ಕಾಗಲ್ಲ. ಸಾಹೇಬ್ರ ಹತ್ರ ಮಾತಾಡಿದ್ದೀವಿ, ಅವರು ಹೇಳಿದ್ದಾರೆ 10 ದಿನದೊಳಗಾಗಿ ಕಾಮಗಾರಿ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಅವರು ಸಾಹೇಬ್ರ ಹತ್ರ ಒಂದು ವಿನಂತಿನೇ ನಾವು ಇದನ್ನೇ ಮಾಡಿದ್ದು ಅವ್ರ ಹತ್ರ, ದಯವಿಟ್ಟು ಮಾಡಿಕೊಡಿ, ತುಂಬ ತೊಂದರೆ ಆಗ್ತಾಯಿದೆ ಅಂತ. ಮುಂದಿನ ದಿನಗಳಲ್ಲೇ ಆದಷ್ಟು ಬೇಗನೆ ಇದನ್ನು ಮಾಡಿಕೊಟ್ರೆ ಒಳ್ಳೆಯದಾಗತ್ತೆ. ಇಲ್ಲಾಂದರೆ ಗುರುರಾಜ್ ಅಂತ ಅಧಿಕಾರಿಗಳ ವಿರುದ್ಧ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಇವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿರ್ತೀವಿ. ಜೈ ಭೀಮ್, ಜೈ ಕರ್ನಾಟಕ.